ಸರ್ ಹೋಂಡಾ ಸಿವಿಕ್ ನೋಡ್ತಾ ಇದ್ದೀರಾ? ಗಾಡಿ ನೋಡಿ ಸರ್ ಯಾವ ಕಂಡೀಷನ್ ನಲ್ಲಿ ಇದೆ. ಎಲ್ಲ ವಿಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS, ಬ್ಯಾಗ್ ವೀಲ್, ಲೆದರ್ ಸೀಟ್, ಡಿಫ್ ಪವರ್ ಸ್ಟೀರಿಂಗ್ ಅನ್ಕೊಂಡು ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. 19 ಮಾಡಲ್ ಶಿಫ್ಟ್ ನೋಡ್ತಾ ಇದ್ದೀರಾ? ಅದನ್ನು ಹೇರ್ ಬ್ಯಾಗ್, ABS ಇರುವ ಗಾಡಿ, ಆಟೋಮೆಟಿಕ್ ಬೇಕು ಸರ್ ಅಂತ ಇದನ್ನು ಚಾನ್ಸ್ ನಲ್ಲಿ ಕೊಡ್ಬಿಡೋಣ ಬನ್ನಿ ಸರ್. ಸರ್ ಪುಂಟೋ ಡೀಸೆಲ್ದು ಬೇಕು, ಅದನ್ನು 20 ಮೈಲೇಜ್ ಬರುವ ಬೇಕು. ಮಾಡಲ್ನು ಬೇಕು ಸರ್, 15 ಮಾಡಲ್ನು ಬೇಕು. ಸೆಕೆಂಡ್ ಓನರ್ ಗಾಡಿ ಇದು. ಡೀಸೆಲ್ 20 ಮೈಲೇಜ್ ಬರುವ ಗಾಡಿ, 2014 ಮಾಡಲ್ದು ಗಾಡಿ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ದು ಹೈಲೈನ್ ಪೌಂಡೋ ಪೋಸ್ಟರಿಂಗ್, ಎಸಿ, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲೋ ಇನೋವಾ ನೋಡ್ತಾ ಇದ್ದೀರಾ? ದೊಡ್ಡ ಗಾಡಿ. ಅದನ್ನು ಯಾವ ಮಾಡಲ್ ಹೇಳಿ? 2016 ಮಾಡಲ್ ಸರ್. ಕರ್ನಾಟಕ ಗಾಡಿ ನಂಬರ್ ತೋರಿಸಿದ ಕರ್ನಾಟಕ. ಅದು ಪ್ರೈಸ್ ಹೇಳ್ತೀನಿ, ಶಾಕ್ ಆಗ್ಬೇಕು, ಆ ಪ್ರೈಸಿಂಗ್ ಕೊಡ್ತೀನಿ. ಕರ್ನಾಟಕ ಗಾಡಿ, ಅದನ್ನು 2016 ಮಾಡಲ್ದು. ಏನ್ ಸರ್ ಮಾರ್ಕೆಟ್ ನಲ್ಲಿ 15 ನಮ್ಮ ಇಂಡಿಯಾ ಒಳಗಡೆ, ನಮ್ಮ ಭಾರತ್ ಒಳಗಡೆ, ನಮ್ಮ ಹಿಂದೂಸ್ತಾನ್ ಒಳಗಡೆ ಬಹಳ ಜನ ಇರ್ತಾರೆ. ಕನ್ನಡ ಅವ್ರು ಇರ್ತಾರೆ, ಹಿಂದಿ ಅವ್ರು ಇರ್ತಾರೆ, ಮಲಯಾಳಂ, ತೆಲುಗು, ಎಲ್ಲಾರ್ಗೆ ಆ ಭಾಷೆನಲ್ಲಿ ಹೇಳಕ್ಕೆ ಆಗಲ್ಲ. ಇಂಗ್ಲಿಷ್ ನಲ್ಲಿ ಹೇಳ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸರ್ ಕ್ರೇಟಾ ನೋಡ್ತಾ ಇದ್ದೀರಾ? ಅದು 2018 ಮಾಡಲ್ದು ಸರ್. ಯಾವ ಮಾಡಲ್ ಹೇಳಿ? 18 ಮಾಡಲ್. ನಮ್ಮ ಹತ್ರ ಒಂದು ಆಚೆನೂ ನಿಲ್ಸಿದೀನಿ ಕ್ರೇಟಾ. 2 ಕ್ರೇಟಾ ಇದೆ. ಒಂದು ಬ್ಲ್ಯಾಕ್ ಇದೆ, ಒಂದು ಮರೂನ್ ಇದೆ. ಒನ್ ಆಫ್ ಬ್ಯೂಟಿ ನೋಡ್ತಾ ಇದ್ದೀರಾ? ಬ್ಲ್ಯಾಕ್ ಬ್ಯೂಟಿ ನ್ಯೂ ಶೇಪ್. ಅದನ್ನು ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಮುಂದೆದು ಶೇಪ್ ತೋರಿಸಿ. ಸಿಂಗಲ್ ಓನರ್ ವೆಹಿಕಲ್. ಯಾವ್ದು ಹೇಳಿ? ಸಿಂಗಲ್ ಓನರ್ ವೆಹಿಕಲ್. 56,000 ಓಡಿರುವ Volkswagen ವೆಂಟೋ ನೋಡ್ತಾ ಇದ್ದೀರಾ? ಅದನ್ನು ಹೈಲೈನ್ ಬೇಕು ಸರ್, 13 ಮಾಡಲ್ದು ಅಂತ. ಬನ್ನಿ ಕೊಡೋಣ. 13 ಮಾಡಲ್ದು ಹೈಲೈನ್. ಸರ್ ವ್ಯಾಗ್ನರ್ ನೋಡ್ತಾ ಇದ್ದೀರಾ? ಯಾವ ಮಾಡಲ್ದು ಹೇಳಿ? ಅದನ್ನು 10 ಮಾಡಲ್ದು. ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡಸ್ಟರ್ ಡೀಸೆಲ್ ಗಾಡಿ, ನ್ಯೂ ಶೇಪ್ದು. ಯಾವ ಶೇಪ್ ಹೇಳಿ? ನ್ಯೂ ಶೇಪ್ದು ಡಸ್ಟರ್. 20+ ಮೈಲೇಜ್ ಬರುತ್ತೆ. ಅದನ್ನು ಬಹಳ ಜನ ಕೇಳ್ತಾ ಇದ್ರು, ಸರ್ ಡಸ್ಟರ್ ನಲ್ಲಿ ನಮ್ಗೆ ಆಟೋಮೆಟಿಕ್ ಬೇಕು. ಅದಕ್ಕೆ ನಾನು ಡೀಸೆಲ್ ನಲ್ಲಿ ಆಟೋಮೆಟಿಕ್ ತಗೊಂಡ್ ಬಂದಿದ್ದೀನಿ, ಪೆಟ್ರೋಲ್ ನಲ್ಲಿ ಆಟೋಮೆಟಿಕ್ ತಗೊಂಡ್ ಬಂದಿದ್ದೀನಿ. ಅದನ್ನು ತೋರಿಸ್ತೀನಿ. 16 ಮಾಡಲ್ದು ಆಟೋಮೆಟಿಕ್, 20+ ಮೈಲೇಜ್ ಬರುತ್ತೆ ಸರ್. ಎಷ್ಟು ಬೇಡಿ ಹೇಳಿ? ಮಾಡಲ್ದು ಸರ್. ಡಸ್ಟರ್ದು ನೆಕ್ಸ್ಟ್ ವರ್ಷನ್ ಇದು. ಯಾವ್ದು ವರ್ಷನ್ ಹೇಳಿ? ಡಸ್ಟರ್ದು ನ್ಯೂ ಶೇಪ್ ನೆಕ್ಸ್ಟ್ ವರ್ಷನ್ ಇದು. ಕ್ಯಾಪ್ಚರ್ 19 ಮಾಡಲ್ದು ಎಲ್ಲ. ಸರ್ ಇಟಿಯೋಸ್ ನೋಡ್ತಾ ಇದ್ದೀರಾ? ಟೊಯೋಟಾ ಅಂದ್ರೆ ನಂಬರ್ 1 ವೆಹಿಕಲ್. ಮೊನ್ನೆ ಒಂದು ಡೀಸೆಲ್ ಗಾಡಿ ನೋಡಿದೆ ಸರ್, ಕ್ಯಾಬ್ ನಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೆ. 7 ಲಕ್ಷ ಓಡಿದೆ, ಇಂಜಿನ್ ಓಪನ್ ಆಗಿಲ್ಲ. 7 lakhs ಓಡಿನು, ಇಂಜಿನ್ ಓಪನ್ ಆಗಿಲ್ಲ. ಅದನ್ನು ಡೀಸೆಲ್ ವೆಹಿಕಲ್. ಇದು ಪೆಟ್ರೋಲ್ ವೆಹಿಕಲ್ ಕೊಡೋಣ ಬನ್ನಿ ಸರ್. ಸರ್ ಹೇರ್ ಬ್ಯಾಗ್, ABS ಇರುವ ಗಾಡಿ ಬೇಕು. ಅದನ್ನು ಕಮ್ಮಿ ಬಜೆಟ್ಗೆ ಬೇಕು. ಹೋಂಡಾ ಸಿಟಿ ಇಂಜಿನ್ ಬರುವ ಬೇಕು. ಕಾಂಪ್ಯಾಕ್ಟ್ ಗಾಡಿನೂ ಬೇಕು. i20 ನೋಡ್ತಾ ಇದ್ದೀರಾ? ಅದು ಸಿಂಗಲ್ ಓನರ್ದು ಬೇಕು. ಅದನ್ನು ಲೇಟೆಸ್ಟ್ ಮಾಡಲ್ನು ಬೇಕು, 17 ಮಾಡಲ್ದು. ಡೈರೆಕ್ಟ್ ಆಗಿ ಎಲ್ಫಾಗಾಸ್ಗೆ ಬನ್ನಿ ಸರ್. ಸರ್ 2019 ಮಾಡಲ್ ಹೋಂಡಾ ಅಮೇಜ್ ನ್ಯೂ ಶೇಪ್ದು. ಯಾವ ತರ ಇದೆ ನೋಡಿ? ಡಾಜ್ ಕಾರ್ ನೋಡಿದ್ದೀರಾ ಸರ್? ಎಕ್ಸ್ಪೆನ್ಸಿವ್ ಕಾರ್ ಅದು. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ನೋಡ್ಕೊಳ್ಳಿ ಸರ್. ಯಾವ 1 ಲಕ್ಷ ಕೊಡ್ತೀನಿ. ಯಾವ್ದು ಹೇಳಿ? ಅದನ್ನು ಐಕಾನ್ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. 2009 ಮಾಡಲ್ದು. ಅದನ್ನು ಡೀಸೆಲ್, FC ಇರುವ ಗಾಡಿ. ಎಲ್ಲ ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್. ಅದನ್ನು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ ಸರ್? ಒಂದು 25 ಮೈಲೇಜ್ ಬರುವ ಗಾಡಿ ಬೇಕು ಸರ್ ನಮ್ಗೆ. ಅದನ್ನು 25 ಮೈಲೇಜ್ ಬರುತ್ತೆ. ಡೀಸೆಲ್ ಗಾಡಿ, ತುಂಬಾ ಕಾಂಪ್ಯಾಕ್ಟ್ SUV ಅಂತ ಹೇಳ್ಬೋದು ಸರ್. ಶೆವರ್ಲೆಟ್ ಬೀಟ್ ಬೇಕು. ಅದನ್ನು ಕಮ್ಮಿ ಬಜೆಟ್ ನಲ್ಲಿ ಬೇಕು. ತುಂಬಾ ಕಮ್ಮಿ ಬಜೆಟ್ ನಲ್ಲಿ ನೋಡ್ತಾ ಇದ್ದೀರಾ? ಶೆವರ್ಲೆಟ್ ಲೀನಿಯಾ ನೋಡ್ತಾ ಇದ್ದೀರಾ? ಅದನ್ನು TZ ಇಂಜಿನ್ ಬೇಕು. ಲೀನಿಯಾನಲ್ಲಿ ಯಾವ್ದು ಇಂಜಿನ್ ಬೇಕು ಹೇಳಿ? TZ ಇಂಜಿನ್ ಕೊಡ್ತೀನಿ. ಯಾವ ಇಂಜಿನ್ ಕೊಡ್ತೀನಿ ಹೇಳಿ? TZ ಇಂಜಿನ್ ಕೊಡ್ತೀನಿ. ಅದನ್ನು TZ 17 ಮಾಡಲ್ ಡೆಟ್ಸನ್ ಗೋ ಕೊಡ್ತೀನಿ ನಿಮ್ಗೆ. 2011 ಮಾಡಲ್ದು ಬೇಕು. ಸಿಂಗಲ್ ಓನರ್ ಓಡಿರೋನು ಬೇಕು. 16,000 ಓಡಿದೆ ಬರೀ. ಎಷ್ಟು? 16,000 ಓಡಿರೋ ಗಾಡಿ. ಟಾಟಾ ಬೋಲ್ಟ್ ಬೇಕು. ಅದನ್ನು 15 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್ ಬೇಕು. ಅದನ್ನು ಪೆಟ್ರೋಲ್ ವೇರಿಯಂಟ್ ಬೇಕು. ಎಲ್ಲ ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಇರುವ ಗಾಡಿ ಸರ್. ಒಳ್ಳೆ ಲಕ್ಸುರಿಯಸ್ ಪ್ರೀಮಿಯಂ ಇರೋದು ಬೇಕು ಸರ್. ಪೌಂಡೋ ಪೋಸ್ಟರಿಂಗ್, ಎಸಿ ಎಲ್ಲ ಇರಬೇಕು ಸರ್. ಆ ತರ ಗಾಡಿ ಬೇಕು ಸರ್. ಕಮ್ಮಿ ಬಜೆಟ್ ನಲ್ಲಿ ನಮ್ಮ ಹತ್ರ ಗಾಡಿಗಳು ತೋರಿಸಿ ಸರ್. ಯಾವ ತರ ತುಂಬಿಸಿದಿರಿ? ಬರೀ ನಮ್ಮ ವೀಕ್ಷಕರಿಗೆ ತುಂಬಿಸಿರೋದು ನೋಡಿ. ಎಷ್ಟೈತೆ ಗಾಡಿ ತೋರಿಸಿ ಬರೀ. ನೋಡ್ತಾ ಇರ್ಬೇಕು ನಮ್ಮ ವೀಕ್ಷಕರು. ಅಷ್ಟು ಗಾಡಿ ಇದೆ. ವಸೀಂ ಬೈ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬೋಟ್ ತೋರಿಸಿ ಸರ್. ಅಲ್ಫಾ ಕಾರ್ದು. ಅಲ್ಫಾ ಕಾರ್ಸ್ ಫಸ್ಟೇ ಬೋರ್ಡ್ ತೋರಿಸ್ಬಿಡೋಣ. ಬ್ರ್ಯಾಂಡ್ ಗಾಡಿಗಳು ತೋರಿಸಿ ಸರ್. ಯಾವ ತರ ತುಂಬಿಸಿದಿರಿ? ಬರೀ ನಮ್ಮ ವೀಕ್ಷಕರಿಗೆ ತುಂಬಿಸಿರೋದು ನೋಡಿ. ಎಷ್ಟೈತೆ ಗಾಡಿ ತೋರಿಸಿ ಬರೀ. ನೋಡ್ತಾ ಇರ್ಬೇಕು ನಮ್ಮ ವೀಕ್ಷಕರು. ಅಷ್ಟು ಗಾಡಿ ಇದೆ. ಅಷ್ಟು ಸ್ಟಾಕ್ ಇದೆ. 100% ಅಷ್ಟು ಸ್ಟಾಕ್ ಇದೆ ನೋಡಿ. ತುಂಬಿ ಆಚೆ ಬಂದ್ಬಿಟ್ಟಿ ನೋಡಿ. ಆಚೆನು ಯಾವ ತರ ನಿಲ್ಸಿದೀನಿ ಗಾಡಿ. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಈ ಗಾಡಿ ಸಿಗ್ಲಿಲ್ಲ ಅಂದ್ರೆ ಆ ಗಾಡಿ ಸಿಗ್ಲಿಲ್ಲ ಅಂತಾರ. ಅದಕ್ಕೆ ಆ ಕಾರಣಕ್ಕೆ ಇಷ್ಟು ಗಾಡಿ ತಗೊಂಡ್ ಬಂದಿರೋದು. ಓಕೆ, ಎಷ್ಟಿದೆ ಪ್ರೆಸೆಂಟ್ ಸ್ಟಾಕ್ ಇವಾಗ? ಸರ್ ಪ್ರೆಸೆಂಟ್ ಸ್ಟಾಕ್ 80 ವೆಹಿಕಲ್ಸ್ ಇದೆ ಓಕೆ ನಮ್ಮ ಶೋರೂಮ್ ಒಳಗಡೆ. ಗಾಡಿ ತುಂಬಾ ನಮ್ಮ ಹತ್ರ ಗಾಡಿ ಇವತ್ತು ಈ ಸತಿ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. 1 ಲಕ್ಷ ಹೇಳಿ? 1 ಲಕ್ಷಗೆ 1 ಲಕ್ಷಗೆ ಯಾವ್ದು ಹೇಳ್ಕೊಡ್ತೀನಿ ಹೇಳಿ? ಅದನ್ನು ಡೀಸೆಲ್ ಗಾಡಿ. 2009 ಮಾಡಲ್ FC ಎಲ್ಲ ರನ್ನಿಂಗ್ ಇರುವ ಗಾಡಿ. ಎಷ್ಟ್ಗೆ? 1 ಲಕ್ಷಗೆ. ಇನ್ನೊಂದು ಗಾಡಿ 2008 ಮಾಡಲ್ದು 1.5 ಲಕ್ಷಗೆ.
ಇನ್ನೊಂದು 2011 ಮಾಡಲ್ ವೆಹಿಕಲ್ 1,70,000ಗೆ ನ್ಯೂ ಶೇಪ್ ವ್ಯಾಗನರ್. 12 ಮಾಡಲ್ದು ಡೀಸೆಲ್ ಫಿಯೆಸ್ಟಾ 2 ಲಕ್ಷಗೆ. ಈ ತರ ಬಹಳ ಗಾಡಿ ಇದೆ. 1,20,000ಗೆ ಶಿಫ್ಟ್ ಕೊಡ್ತೀನಿ. ಡೀಸೆಲ್ ಗಾಡಿ 30,000ಗೆ ಕೊಡ್ತೀನಿ. ಇಷ್ಟು ಗಾಡಿ ಇದೆ. ಲೊಕೇಶನ್ ಹೇಳೋದು ಅವಶ್ಯಕತೆ ಇಲ್ಲ, ನಮ್ಮ ಫೇಸ್ ಲೊಕೇಶನ್. ಇನ್ನೊಂದ್ಸತಿ ಲೊಕೇಶನ್ ಹೇಳ್ಬಿಡ್ತೀನಿ. ಬನ್ನಘಟ್ಟ ರೋಡ್ ಜಯದೇವ ಹಾಸ್ಪಿಟಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಅರಕೆರೆ ಸಿಗ್ನಲ್, ಅದು ಸಿಗ್ನಲ್ ರೈಟ್ ತಗೊಳ್ಳಿದ ತಕ್ಷಣ ಇಮಿಡಿಯೇಟ್ RNS ಶೋರೂಮ್ ಇದೆ, ಪಕ್ಕ ಹೈದರಾಬಾದ್ ಬಿರಿಯಾನಿ ಇದೆ. ಆಮೇಲೆ ಲೋನ್ಗೆ ಹೇಳಕ್ಕೆ ಹೋದ್ರೆ ಲೋನ್ ನಾವು ಆಲ್ ಓವರ್ ಕರ್ನಾಟಕನಲ್ಲಿ ಮಾಡ್ಕೊಡ್ತೀವಿ. 2013 ಮಾಡಲ್ ಇಂದ 2025 ಮಾಡಲ್ ತನಕ ಎಲ್ಲ ವೆಹಿಕಲ್ಸ್ಗೆ ನಾವು ಲೋನ್ ಮಾಡ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ರೆ ಹಿಂದೆ ಮುಂದೆ ಇದನ್ನು ಅಡ್ಜಸ್ಟ್ ಮಾಡಿ ಮಾಡ್ಕೊಡ್ತೀವಿ ಸರ್. ಓಕೆ, ಹಾಗಾದ್ರೆ ಶುರು ಮಾಡೋಣ. ಸರ್ Wait ಮಾಡ್ತಾ ಶುರು ಮಾಡ್ಬಿಡೋಣ. ಈ ಸತಿ ಇಷ್ಟು ಸ್ಟಾಕ್ ಇಕ್ಕಿದ್ದೀನಿ, ಅಷ್ಟು ಸ್ಟಾಕ್ ಇಕ್ಕಿದ್ದೀನಿ. ಯಾವ ವಿಡಿಯೋನಲ್ಲಿನೂ ನನ್ನ ವಿಡಿಯೋ ಆಗಿದ ತಕ್ಷಣ ವ್ಯೂಸ್ ಈ ತರ ಏರುತ್ತೆ, ಆ ತರ ಏರುತ್ತೆ. ಯಾಕೆಂದ್ರೆ ಅಷ್ಟು ಪ್ರೀತಿ ಮಾಡ್ತಾರೆ ಜನಗಳು. ಅದಕ್ಕಿಂತ ಜಾಸ್ತಿ ಪ್ರೀತಿ ನಾನ್ ಮಾಡ್ತೀನಿ, ಯಾಕಂದ್ರೆ ಅವ್ರು ನನ್ನ ಹೃದಯನಲ್ಲಿ ಇರೋದು. ಅವರಿಂದ ನಾವು ಏನ್ ಹೇಳಿ, ನಮ್ಮ ವೀಕ್ಷಕರಿಂದ ನಾವು. ಆ ಕಾರಣಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೊಂಬಾಟ್ ಪ್ರೈಸಲ್ಲಿ ಕೊಡೋಣ ಸರ್. ಸರ್ ನಮ್ಮ ಫಸ್ಟ್ ಗಾಡಿನ ನಿಮ್ಗೆ ಹೇಳಿದ್ದೀನಿ ಅಲ್ಲ ಇಂಟ್ರಡಕ್ಷನ್ ಅಲ್ಲಿ, 1 ಲಕ್ಷಕ್ಕೆ ಕೊಡ್ತೀನಿ. ಯಾವ್ದು ಹೇಳಿ, ಅದನ್ನು ಐಕಾನ್ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. 2009 ಮಾಡಲ್ದು, ಅದನ್ನು ಡೀಸೆಲ್ FC ಇರುವ ಗಾಡಿ, ಎಲ್ಲ ಫ್ರೆಶ್ ರನ್ನಿಂಗ್ ಇರುವ ಗಾಡಿ. ಎಷ್ಟಿಗೆ ಕೊಟ್ಬಿಡ್ತೀನಿ ಹೇಳಿ, ಬರೀ 1 ಲಕ್ಷಗೆ. 1 ಲಕ್ಷಕ್ಕೆ ಡೀಸೆಲ್ ಗಾಡಿ ಕೊಡ್ತೀನಿ. ಯಾವ ಗಾಡಿ? ಡೀಸೆಲ್ ಗಾಡಿ, ಸ್ಪೋಂಡೋ ಸ್ಟೇರಿಂಗ್ AC ಇರುವ ಗಾಡಿ. ಬರೀ 1 ಲಕ್ಷಕ್ಕೆ ಕೊಡ್ತೀನಿ ಸರ್. 17 ಮಾಡಲ್ ಗಾಡಿ ಬೇಕು, ಅದನ್ನು ಕಮ್ಮಿ ಓಡಿರುವ ಗಾಡಿ. 29,000 ಓಡಿದೆ, ಅದನ್ನು 2017 ಮಾಡಲ್ ಇರುವ ಗಾಡಿ. 17 ಮಾಡಲ್ ಡೆಟ್ಸನ್ ಗೋ ಕೊಡ್ತೀನಿ ನಿಮ್ಗೆ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 30,000 ಓಡಿಲ್ಲ, 29,000 ಓಡಿರೋ ಪೌಂಡ್ ಪಸ್ಟಿಂಗ್ ಇರುವ ಗಾಡಿ. ಬರೀ ಎಷ್ಟ್ಗೆ ಕೊಟ್ಬಿಡ್ತೀನಿ ಹೇಳಿ, 2,20,000ಗೆ 17 ಮಾಡಲ್ದು ಡೆಟ್ಸನ್ ಕೊಡ್ತೀನಿ ಸರ್. ಸರ್ ಹೇರ್ ಬ್ಯಾಗ್ ABS ಇರುವ ಗಾಡಿ ಬೇಕು, ಅದನ್ನು ಕಮ್ಮಿ ಬಜೆಟ್ಗೆ ಬೇಕು. ಹೋಂಡಾ ಸಿಟಿ ಇಂಜಿನ್ ಬರುವನು ಬೇಕು, ಕಾಂಪ್ಯಾಕ್ಟ್ ಗಾಡಿನೂ ಬೇಕು. SUV, ಕಾಂಪ್ಯಾಕ್ಟ್ SUV ಬೇಕು. ಬನ್ನಿ ಇಲ್ಲಿ ಅಲ್ಫಾ ಕಾರ್ಸ್ಗೆ. ಯಾವ್ದು ಕೊಡ್ತೀನಿ ಹೇಳಿ, ಹೋಂಡಾ ಜಾಸ್ ಕೊಡ್ತೀನಿ. ಹೋಂಡಾ ಸಿಟಿ ಇಂಜಿನ್ ಬರುವ ಗಾಡಿ, ಹೇರ್ ಬ್ಯಾಗ್ ABS ಇರುವ ಗಾಡಿ. ಏನು 3 ಲಕ್ಷ ತಿಳ್ಕೊಂಡಿದ್ದೀರಾ? 2.5 ಲಕ್ಷನೂ ಬೇಡ, 2 ಲಕ್ಷನೂ ಬೇಡ. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ವಿಸಿಟ್ ಮಾಡಿ ಸರ್. 1,80,000 ಕೊಟ್ಬಿಡ್ತೀನಿ 180ಗೆ. ಸರ್ ಡಿಕ್ಕಿ ಇರುವ ಗಾಡಿ ಬೇಕು, ಅದನ್ನು ಡೀಸೆಲ್ ಗಾಡಿ ಬೇಕು. ಫೋರ್ಟ್ ಫಿಯೆಸ್ಟಾ ಬೇಕು ಸರ್. ಒಳ್ಳೆ ಲಕ್ಸುರಿಯಸ್ ಪ್ರೀಮಿಯಂ ಇರೋದು ಬೇಕು ಸರ್. ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರಬೇಕು ಸರ್. ಆ ತರ ಗಾಡಿ ಬೇಕು ಸರ್. ಕಮ್ಮಿ ಬಜೆಟ್ ನಲ್ಲಿ, ನಮ್ಮ ಹತ್ರ ಬಜೆಟ್ ತುಂಬಾ ಕಮ್ಮಿ ಇದೆ. ಬನ್ನಿ ಅಲ್ಫಾ ಕಾರ್ಸ್ಗೆ. 170ಗೆ ಕೊಡ್ತೀನಿ. ಬರೀ 1,70,000ಗೆ ಡೀಸೆಲ್ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ 170ಗೆ ಕೊಡ್ತೀನಿ. ಟಾಟಾ ಬೋಲ್ಟ್ ಬೇಕು, ಅದನ್ನು 15 ಮಾಡಲ್ದು ಸಿಂಗಲ್ ಓನರ್ ವೆಹಿಕಲ್ ಬೇಕು, ಅದನ್ನು ಪೆಟ್ರೋಲ್ ವೇರಿಯಂಟ್ ಬೇಕು. ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ, ಸಿಂಗಲ್ ಓನರ್ದು 15 ಮಾಡಲ್ದು. ಅದನ್ನು 15 ಮಾಡಲ್ ಗಾಡಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ, ಬರೀ 3 ಲಕ್ಷಗೆ. ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ, ಬರೀ 3 ಲ್ಯಾಕ್ಸ್ಗೆ ಕೊಡ್ತೀನಿ. 2011 ಮಾಡಲ್ದು ಬೇಕು, ಸಿಂಗಲ್ ಓನರ್ ಓಡಿರೋನು ಬೇಕು. 16,000 ಓಡಿದೆ, ಬರೀ ಎಷ್ಟು 16,000 ಓಡಿರುವ ಗಾಡಿ. 16,000 ಓಡಿರುವ ಗಾಡಿ, ಸಿಂಗಲ್ ಓನರ್ ಟಾಟಾ ಇಂಡಿಕಾ ವಿಸ್ಟಾ 2011 ಮಾಡಲ್ದು ಗಾಡಿ. ನೋಡಿ ಸರ್ ಯಾವ ತರ ಇದೆ, ಒಂದು ಸ್ಕ್ರಾಚ್, ಒಂದು ಡಿಂಟ್, ಒಂದು ಡಿಂಚ್ ಇಲ್ಲ. ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ, ಸಿಂಗಲ್ ಓನರ್ ಗಾಡಿ. 16,000 ಏನ್ ಸರ್, 16,000 ಓಡಿದೆ, ಸಿಂಗಲ್ ಓನರ್ ಗಾಡಿ. ಗಾಡಿ ಶೋರೂಮ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. 3 ಲಕ್ಷಕ್ಕೆ ಹೇಳ್ತೀರಾ ಅಂತ ತಿಳ್ಕೊಂಡಿದ್ದೀರಾ? ಬೇಡ, 2 ಲಕ್ಷನೂ ಬೇಡ, 190 ಬೇಡ, 1,80,000 ಕೊಡೋಣ ಸರ್. ಸರ್ ಶವರ್ಲೆಟ್ ಬೀಟ್ ಬೇಕು, ಅದನ್ನು ಕಮ್ಮಿ ಬಜೆಟ್ ನಲ್ಲಿ ಬೇಕು. ತುಂಬಾ ಕಮ್ಮಿ ಬಜೆಟ್ ನಲ್ಲಿ ನೋಡ್ತಾ ಇದ್ದೀರಾ. ಶವರ್ಲೆಟ್ ಬೀಟ್ ಅದನ್ನು 2011 ಮಾಡಲ್ದು, ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಎಲ್ಲ ಇರುವ ಗಾಡಿ. ಪೆಟ್ರೋಲ್ ವೇರಿಯಂಟ್, 68,000 ಓಡಿರುವ ಗಾಡಿ. ಈ ಗಾಡಿ ಎಷ್ಟು ತಗೊಂಡಿದ್ದೀರಾ? 2.5 ಲಕ್ಷ ಬೇಡ, 2 ಲಕ್ಷನೂ ಬೇಡ, 1.5 ಲಕ್ಷಗೆ. ಬರೀ 1.5 ಲಕ್ಷಗೆ ಈ ಗಾಡಿ ಕೊಡ್ತೀನಿ. ಬೀಟ್ ಫಿಯಟ್ ಲಿನಿಯಾ ನೋಡ್ತಾ ಇದ್ದೀರಾ, ಅದನ್ನು TZ ಇಂಜಿನ್ ಬೇಕು. ಲಿನಿಯಾನಲ್ಲಿ ಯಾವ್ದು ಇಂಜಿನ್ ಬೇಕು ಹೇಳಿ? TZ ಇಂಜಿನ್ ಕೊಡ್ತೀನಿ. ಯಾವ ಇಂಜಿನ್ ಕೊಡ್ತೀನಿ ಹೇಳಿ? TZ ಇಂಜಿನ್ ಕೊಡ್ತೀನಿ. ಅದನ್ನು TZ ಅಂದ್ರೆ ಟರ್ಬೋ ಬರೋದು ಆ ಇಂಜಿನ್ ಒಳಗಡೆ. ಎಲ್ಲ ಹೇರ್ ಬ್ಯಾಗ್ ಎಲ್ಲ ಬರುತ್ತೆ, AC ಪೌಂಡ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS ಎಲ್ಲ ಬರುವ ಗಾಡಿ. TZ ಅದನ್ನು TZ ಅಂದ್ರೆ ಟರ್ಬೋ ಬರುವ ಗಾಡಿ. ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿರುವ 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಈ ಗಾಡಿ ಬರೀ 2 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷದಿಂದ ಕಮ್ಮಿ ಇಲ್ಲ, 2 ಲಕ್ಷ ಕೊಡ್ತೀನಿ ಸರ್. ಸರ್ ಹೋಂಡಾ ಸಿವಿಕ್ ನೋಡ್ತಾ ಇದ್ದೀರಾ, ಗಾಡಿ ನೋಡಿ ಸರ್ ಯಾವ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಪೌಂಡ್ ಪೋಸ್ಟರಿಂಗ್ AC, ಹೇರ್ ಬ್ಯಾಗ್ ABS, ಬ್ಯಾಕ್ ವೀಲ್, ಲೆದರ್ ಸೀಟ್, ಡಿಫಾಗೋ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಇಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ಅದನ್ನು 2010 ಮಾಡಲ್ದು ಸಿವಿಕ್. ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 370, 380, ಡೈರೆಕ್ಟ್ 270ಗೆ ಕೊಡೋಣ ಸರ್. ಡೈರೆಕ್ಟ್ 270ಗೆ ಕೊಡೋಣ. ಸ್ಕೋಡಾ ಫ್ಯಾಬಿಯಾ ನೋಡ್ತಾ ಇದ್ದೀರಾ, ಎಲ್ಲ ಪೌಂಡ್ ಪೋಸ್ಟರಿಂಗ್ AC ಇದೆ, ಹೇರ್ ಬ್ಯಾಗ್ ABS ಇದೆ, ಎಲ್ಲ ಇರುವ ಗಾಡಿ, ಎಲ್ಲ ಫ್ಯೂಚರ್ಸ್ ಇರುವ ಗಾಡಿ. ಬರೀ 2 ಲಕ್ಷ ಕೊಡ್ತೀನಿ ಸರ್.
ಮಾರ್ಕೆಟ್ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ. ಅದು ಸ್ಕೋಡಾ ಫ್ಯಾಬಿಯಾ 11 ಮಾಡಲ್ದು ಒಂದು ಪೋಲೋ ತಗೊಳಕ್ಕೆ ಹೋದ್ರೆ 11 ಮಾಡಲ್ದು 3.5 ಲಕ್ಷ. ಇದು ಡೈರೆಕ್ಟ್ 2 ಲಕ್ಷಕ್ಕೆ ಕೊಡ್ತೀನಿ. ಎಲ್ಲ ಪೌಂಡ್ ಸ್ಟೀರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ ಸರ್. i20 ನೋಡ್ತಾ ಇದ್ದೀರಾ, ಅದು ಸಿಂಗಲ್ ಓನರ್ದು ಬೇಕು, ಅದೂ ಲೇಟೆಸ್ಟ್ ಮಾಡಲ್ನು ಬೇಕು, 17 ಮಾಡಲ್ದು. ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಬನ್ನಿ ಸರ್. ಎಲ್ಲ ಫ್ಯೂಚರ್ ಇರುವ ಗಾಡಿ ಸರ್. ಹೇರ್ ಬ್ಯಾಗ್ ABS, ಪೌಂಡ್ ಸ್ಟೀರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮ್ಮಿಷ್ಕರಿಗೆ ಡೈರೆಕ್ಟ್ ಆಗಿ ಚಾನ್ಸ್ ನಲ್ಲಿ ಕೊಟ್ಟು ಕಳಿಸ್ಬಿಡ್ತೀನಿ ಸರ್. ಡೈರೆಕ್ಟ್ ಆಗಿ ಬರೀ 5 ಲಕ್ಷ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಕೊಡೋದು ಸಾಧ್ಯನೂ ಇಲ್ಲ, ಚಾನ್ಸ್ನೂ ಇಲ್ಲ. 5 ಲಕ್ಷಗೆ i20 17 ಮಾಡಲ್ ಕೊಡ್ತೀನಿ ಸರ್, ಸಿಂಗಲ್ ಓನರ್ದು ಸರ್. 19 ಮಾಡಲ್ ಶಿಫ್ಟ್ ನೋಡ್ತಾ ಇದ್ದೀರಾ, ಅದನ್ನು ಹೇರ್ ಬ್ಯಾಗ್ ABS ಇರುವ ಗಾಡಿ, ಆಟೋಮೆಟಿಕ್ ಬೇಕು ಸರ್ ಅಂತ. ಇದನ್ನು ಚಾನ್ಸ್ ನಲ್ಲಿ ಕೊಡ್ಬಿಡೋಣ ಬನ್ನಿ ಸರ್. ಈ ಗಾಡಿ 5.5 ಲಕ್ಷ ಕೊಡ್ತೀನಿ ಸರ್. ಎಷ್ಟಿಗೆ ಹೇಳಿ? 5.5 ಲಕ್ಷಗೆ ಪೌಂಡ್ ಸ್ಟೀರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇರುವ ಗಾಡಿ, ಆಟೋಮೆಟಿಕ್ ಗಾಡಿ. ಎಷ್ಟಿಗೆ ಕೊಡ್ತೀನಿ ಹೇಳಿ? ಬರೀ 5.5 ಲಕ್ಷ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ 7 ಲಕ್ಷದಿಂದ ಕಮ್ಮಿ ಇಲ್ಲ, 5.5 ಲಕ್ಷಕ್ಕೆ ತಗೊಂಡೋಗಿ. ಪುಂಟೋ ಡೀಸೆಲ್ದು ಬೇಕು, ಅದನ್ನು 20 ಮೈಲೇಜ್ ಬರುವ ಬೇಕು. ಮಾಡಲ್ನು ಬೇಕು ಸರ್, 15 ಮಾಡಲ್ನು ಬೇಕು. ಸೆಕೆಂಡ್ ಓನರ್ ಗಾಡಿ ಇದು. ಡೀಸೆಲ್ 20 ಮೈಲೇಜ್ ಬರುವ ಗಾಡಿ, ಎಲ್ಲ 68,000 ಓಡಿದೆ. ಎಲ್ಲ ಪೌಂಡ್ ಸ್ಟೀರಿಂಗ್ ಎಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಬನ್ನಿ ಸರ್, ಚಾನ್ಸ್ ನಲ್ಲಿ ಹೊಡ್ಕೊಂಡು ಹೋಗ್ಬಿಡಿ. ಇಷ್ಟು ಚೆನ್ನಾಗಿರುವ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. ನೀವು ಕಮ್ಮಿ ಅಂದ್ರೂ 5 ಲಕ್ಷ 4 ಲಕ್ಷ ಇದೆ, ಕಮ್ಮಿ ಅಂದ್ರೂ 4 ಲಕ್ಷ ಇದ್ದೇ ಇದೆ ಸರ್. ನಮಗೆ 3 ಲಕ್ಷನೂ ಬೇಡ ಸರ್. 7,99,000 ಕೊಡೋಣ ಸರ್. 2,99,000ಗೆ ಕೊಡೋಣ ಸರ್. ಸರ್ ಇಟಿಯೋಸ್ ನೋಡ್ತಾ ಇದ್ದೀರಾ, ಟೊಯೋಟಾ ಅಂದ್ರೆ ನಂಬರ್ 1 ವೆಹಿಕಲ್. ಮೊನ್ನೆ ಒಂದು ಡೀಸೆಲ್ ಗಾಡಿ ನೋಡಿದೆ ಸರ್, ಕ್ಯಾಬ್ನಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೆ. 7 ಲಕ್ಷ ಓಡಿದೆ, ಇಂಜಿನ್ ಓಪನ್ ಆಗಿಲ್ಲ. 7 ಲ್ಯಾಕ್ಸ್ ಓಡಿನು, ಇಂಜಿನ್ ಓಪನ್ ಆಗಿಲ್ಲ. ಅದನ್ನು ಡೀಸೆಲ್ ವೆಹಿಕಲ್. ಇದು ಪೆಟ್ರೋಲ್ ವೆಹಿಕಲ್ ಕೊಡೋಣ ಬನ್ನಿ ಸರ್ ನಿಮ್ಗೆ. ಅಲ್ಫಾ ಕಾರ್ಸ್ಗೆ ಎಲ್ಲ ಪೌಂಡ್ ಸ್ಟೀರಿಂಗ್ ಎಸಿ ಎಲ್ಲ ಇರುವ ಗಾಡಿ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, 59,000 ಓಡಿರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ಬಿಡೋಣ ಹೇಳಿ, ಡೈರೆಕ್ಟ್ ಆಗಿ ಬನ್ನಿ ಸರ್. 7,80,000ಗೆ 3.5 ಲಕ್ಷದಿಂದ ಕಮ್ಮಿ ಇಲ್ಲ, 7.80ಗೆ ಕೊಡೋಣ ಸರ್. ವಾಲ್ಕ್ಸ್ವ್ಯಾಗನ್ ವೆಂಟೋ ನೋಡ್ತಾ ಇದ್ದೀರಾ, ಅದನ್ನು ಹೈಲೈನ್ ಬೇಕು ಸರ್, 13 ಮಾಡಲ್ದು ಅಂತ. ಬನ್ನಿ ಕೊಡೋಣ. 13 ಮಾಡಲ್ದು ಹೈಲೈನ್ ಅಂದ್ರೆ ಎಲ್ಲ ಪೌಂಡ್ ಸ್ಟೀರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫೋಗೋ ಸ್ಟೇರಿಂಗ್ ಅಂದ್ಬಿಟ್ಟು ಎಲ್ಲ ಬರುತ್ತೆ ಸರ್. ಚಾನ್ಸ್ ನಲ್ಲಿ ಕೊಡೋಣ ಸರ್. ಈ ಗಾಡಿನೂ ಬನ್ನಿ ಸರ್, ಎಕ್ಸೆಲ್ ಪೆಟ್ರೋಲ್ ವೇರಿಯಂಟ್ ಡೈರೆಕ್ಟ್ ಆಗಿ 3,50,000ಗೆ ಸರ್. ಮಾರ್ಕೆಟ್ ನಲ್ಲಿ 4.5 ಲಕ್ಷದಿಂದ ಕಮ್ಮಿ ಇಲ್ಲ, 3.5 ಲಕ್ಷಗೆ ವೆಂಟೋ ಕೊಡೋಣ ಸರ್. ಅದನ್ನು ಹೈಲೈನ್ ಟಾಪ್ ಎಂಡ್ ಪೌಂಡ್ ಸ್ಟೀರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫೋ ಸ್ಟೇರಿಂಗ್ ಅಂದ್ಕೊಂಡು ಎಲ್ಲ ಬರುತ್ತೆ ಸರ್. ಸರ್ ಫೋರ್ಡ್ ಫಿಗೋ ಟೈಟಾನಿಯಂ ನೋಡ್ತಾ ಇದ್ದೀರಾ, ಟೈಟಾನಿಯಂ ಅಂದ್ರೆ ಟಾಪ್ ಎಂಡ್. ಅದನ್ನು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ ಸರ್. ಒಂದು 25 ಮೈಲೇಜ್ ಬರುವ ಗಾಡಿ ಬೇಕು ಸರ್ ನಮಗೆ. ಅದನ್ನು 25 ಮೈಲೇಜ್ ಬರುತ್ತೆ, ಡೀಸೆಲ್ ಗಾಡಿ. ತುಂಬಾ ಕಾಂಪ್ಯಾಕ್ಟ್ SUV ಅಂತ ಹೇಳ್ಬೋದು, ಅಷ್ಟು ಕ್ಲಾಸ್ ಕಂಡೀಷನ್. ಫೋರ್ಡ್ ಫಿಗೋ ಫೋರ್ಡ್ ಒಳಗಡೆ ಎಳ್ಳೆ ಗಾಡಿ ತುಂಬಾ ಫೇಮಸ್ ಆಗಿದ್ದು ಇಂಡಿಯಾ ಒಳಗಡೆ. ಯಾಕಂದ್ರೆ ರೋಡ್ ಗ್ರಿಪ್ ಪರ್ಫಾರ್ಮೆನ್ಸ್ ಎಲ್ಲ ಈಕೋ ಸ್ಪೋರ್ಟ್ ಪ್ಲಸ್ ಫಿಗೋ, ಇದು 2 ಗಾಡಿ ತುಂಬಾ ಜಬರ್ದಸ್ತ್ ವೆಹಿಕಲ್ ಅಂತ ಹೇಳ್ತೀನಿ. ರೋಡ್ ಗ್ರಿಪ್ ತುಂಬಾ ಸೈಕ್ ಬರುತ್ತೆ ಇದು, ಅಷ್ಟು ಕ್ಲಾಸ್ ಕಂಡೀಷನ್ ಎಲ್ಲ ಫ್ಯೂಚರ್ ಇದೆ ಸರ್ ಇದರಲ್ಲಿ. ಪೌಂಡ್ ಸ್ಟೀರಿಂಗ್ ಎಸಿ ಹೇರ್ ಬ್ಯಾಗ್ ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫೋಗೋ ಸ್ಟೇರಿಂಗ್ ಮುಂದ್ಕೊಂಡು ಎಲ್ಲ ಇದೆ. 70,000 ಓಡಿರುವ ಗಾಡಿ, 2012 ಮಾಡಲ್ದು ಡೀಸೆಲ್ ಗಾಡಿ. ಎಲ್ಲ ಕ್ವಾಲಿಟಿ ಚೆಕ್ ಆಗಿದೆ ಗಾಡಿ, ಅಷ್ಟು ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಬನ್ನಿ ಸರ್, ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಸ್ಗೆ ಡೈರೆಕ್ಟ್ ಆಗಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ, 2,30,000ಗೆ ಸರ್. ಮಾರ್ಕೆಟ್ ನಲ್ಲಿ 3 ಲಕ್ಷದಿಂದ ಕಮ್ಮಿ ಇಲ್ಲ, 7,30,000ಗೆ ಫೋರ್ಡ್ ಫಿಗೋ ಕೊಡ್ತೀನಿ ಸರ್. ಗಾಡಿ ನೋಡಿ ಸರ್ ಯಾವ ತರ ಇದೆ, ಗನ್ ಬುಲೆಟ್ ಗನ್ ತರ ಇದೆ. ಅಲ್ಲೇ ಇನ್ನೊಂದು ತೋರಿಸಿ ಸರ್, ರೆಡ್ ಕಲರ್ದು ಸಿಂಗಲ್ ಓನರ್ದು ಕೊಡೋಣ. ಫಿಯಟ್ ಪುಂಟೋ ಸರ್, 2012 ಮಾಡಲ್ದು ಡೀಸೆಲ್ ಗಾಡಿ. ಇದನ್ನು 20+ ಮೈಲೇಜ್ ಬರುವ ಗಾಡಿ. ಎಲ್ಲ ಪೌಂಡ್ ಸ್ಟೀರಿಂಗ್ ಎಸಿ ಎಲ್ಲ ಬರುತ್ತೆ. ಇದನ್ನು 56,000 ಕಿಲೋಮೀಟರ್ ಓಡಿದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಎಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಇನ್ನು ಮಾರ್ಕೆಟ್ ವ್ಯಾಲ್ಯೂ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 12 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಎಜ್ಗೆ ಕೊಡ್ಬಿಡ್ತೀನಿ ಹೇಳಿ, ಡೈರೆಕ್ಟ್ 230ಗೆ 7,30,000ಗೆ ಕೊಡ್ಬಿಡೋಣ ಸರ್. ಒಂದು ಇದು ಅಸೆಂಟ್ ಎಕ್ಸಿಕ್ಯೂಟಿವ್ ನೋಡ್ತಾ ಇದ್ದೀರಾ, ಅದನ್ನು 2008 ಮಾಡಲ್ದು. ಏನ್ FC ಎಲ್ಲ ಲ್ಯಾಬ್ಸ್ ಇರ್ಬೋದು ಅಲ್ಲ ಸರ್. ಗಾಡಿ ತಗೊಂಡಾದ್ಮೇಲೆ FC ಮಾಡಬೇಕು ಅಂತ ಏನಾದ್ರು ಯೋಚನೆ ಇದೆ? ಏನು ಇಲ್ಲ, FC ಎಲ್ಲ ಪೂರ್ತಿ ರನ್ನಿಂಗ್ ಇದೆ ಸರ್ ಗಾಡಿನಲ್ಲಿ. ಗಾಡಿ ನೋಡಿ ಸರ್, ಒಳಗಡೆ ಇಂಟೀರಿಯರ್ನು ಎಲ್ಲ ಪೌಂಡ್ ಸ್ಟೀರಿಂಗ್ ಎಸಿ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡ್ಯುಯಲ್ ಡ್ಯಾಶ್ ಬೋರ್ಡ್ ಬರುತ್ತೆ, ಉಡ್ಡದ್ದು ಡ್ಯಾಶ್ ಬೋರ್ಡ್. ಗಾಡಿ ನೋಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಎಲ್ಲ ಪೌಂಡ್ ಸ್ಟೀರಿಂಗ್ ಎಸಿ ಎಲ್ಲ ಇದೆ ಸರ್ ಗಾಡಿನಲ್ಲಿ, ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 2008 ಮಾಡಲ್ FC ಎಲ್ಲ ರನ್ನಿಂಗ್ ಇರುವ ಗಾಡಿ. ಅದನ್ನು 10th ಆನಿವರ್ಸರಿ ಎಡಿಷನ್. ಯಾವುದು ಹೇಳಿ? 10th ಆನಿವರ್ಸರಿ ಎಡಿಷನ್, ಎಕ್ಸಿಕ್ಯೂಟಿವ್ ಎಡಿಷನ್ ಇದು. ಈ ಗಾಡಿ ನಿಮ್ಮಿಷ್ಕರಿಗೆ ಬನ್ನಿ ಡೈರೆಕ್ಟ್ ಆಗಿ. ಮಾರ್ಕೆಟ್ ನಲ್ಲಿ 2 ಲಕ್ಷದಿಂದ ಕಮ್ಮಿ ಕೊಡಲ್ಲ, ಇಷ್ಟು ದೊಡ್ಡ ಗಾಡಿ 1.5 ಲಕ್ಷಗೆ, 1,50,000 ಸರ್. ಫೋರ್ಡ್ ಫಿಯೆಸ್ಟಾ ನೋಡ್ತಾ ಇದ್ದೀರಾ, ಗಾಡಿ ನೋಡಿ ಸರ್ ಯಾವ ತರ ಇದೆ. 12 ಮಾಡಲ್ದು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ.
ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಫೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ಓಡಿರೋದು ನಿಮ್ಗೆ 74,000 74,000 ಕಿಲೋಮೀಟರ್ ಓಡಿದೆ. ಎಷ್ಟು 74,000 ಕಿಲೋಮೀಟರ್ ಓಡಿರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಬನ್ನಿ ಸರ್, ಚಾನ್ಸ್ ನಲ್ಲಿ ಕೊಡ್ಬಿಡ್ತೀನಿ. ಆಫರ್ ಅಂತ ಇದು ದಿವಾಲಿಯ ಬರ್ತಾ ಇದೆಲ್ಲ ಅದ್ರದ್ದು ಆಫರ್. ಡೈರೆಕ್ಟ್ ಆಗಿ ಬನ್ನಿ 2 ಲಕ್ಷ ಕೊಡ್ಬಿಡೋಣ ಹೋಗಿ ಸರ್ ನಿಮಿಷ್ಕರಿಗೆ. ಸರ್ 2019 ಮಾಡಲ್ ಹೋಂಡಾ ಅಮೇಜ್ ನ್ಯೂ ಶಬ್ದು ಯಾವ ತರ ಇದೆ ನೋಡಿ. ಡಾಜ್ ಕಾರ್ ನೋಡಿದ್ದೀರಾ ಸರ್, ಎಕ್ಸ್ಪೆನ್ಸಿವ್ ಕಾರ್ ಅದು, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ನೋಡ್ಕೊಳ್ಳಿ ಸರ್ ಯಾವ ತರ ಇದೆ ಅಂತ. ಮರೂನ್ ಕಲರ್ದು ನೋಡಿದ ತಕ್ಷಣ ಇಷ್ಟಪಡ್ಕೊಂತೀರಾ. ಪಳ ಹೊಡಿತಾ ಇದೆ, ಅಷ್ಟು ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಲ್ಲ ಫ್ಯೂಚರ್ ಸಮೇತ ಟಾಪ್ ಅಂಡ್ ವೆಹಿಕಲ್ ಇದು. ಫೋಂಡೋ ಪೋಸ್ಟರಿಂಗ್ ಎಸಿ ನೋಡಿ ಓಡೋಗ್ಬಿಡ್ತಾ ಇದಾರೆ ನಮ್ಮ ಫ್ರೆಂಡ್. ತೋರ್ಸಿ ಕ್ಯಾಮ್ರಾ ತೋರ್ಸಿ ನೋಡಿ ಅಲ್ಲಿ ಓಡೋಗ್ತಾ ಇದಾರೆ. ಎಲ್ಲ ಫ್ಯೂಚರ್ ಸಮೇತ ಬರುತ್ತೆ. ಫೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ನೋಡಿದ ತಕ್ಷಣ ಒಂದ್ ಟ್ರೇಲ್ ತಗೊಳ್ಳಿದ ತಕ್ಷಣ ಸರ್ ಇದೇ ಗಾಡಿ ಬೇಕು ಅಂತ ಹೇಳ್ತೀರಾ. ಆ ಪ್ರಕಾರ ಇರೋ ಗಾಡಿ ಚಾನ್ಸ್ ನಲ್ಲಿ ಹೊಡ್ಕೊಂಡು ಹೋಗ್ಬೇಕು ಸರ್. 19 ಮಾಡಲ್ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 7 ಲಕ್ಷ ಇದೆ, 6.5 ಬೇಡ, 6 ಲಕ್ಷನೂ ಬೇಡ, 5.5ಗೆ ಡೈರೆಕ್ಟ್ ಆಗಿ 5,50,000ಗೆ ಹೋಂಡಾ ಅಮೇಜ್ ಕೊಡ್ತೀನಿ. 19 ಮಾಡಲ್ದು ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಸರ್. ಟಾಟಾ ನಮ್ ಟಾಟಾ ರತನ್ ನಮ್ ಹೃದಯನಲ್ಲಿದ್ದಾರೆ. ಅವ್ರು ಹೋಗ್ಬಿಟ್ರು, ಅವ್ರದ್ದು ಪ್ರೀತಿ ಅವರು ಎಲ್ಲ ನಮ್ಮ ಇಲ್ಲೇ ಇದ್ದಾರೆ. ಅವರು ಬಿಟ್ಟು ಹೋಗಿರೋದು ಗಾಡಿ ಇದೆ. ಅವ್ರು ಹೋಗ್ಬಿಟ್ರು ಇಲ್ಲಿ ಪ್ರಾಡಕ್ಟ್ ಇದೆ. ಯಾವ ತರ ಇದೆ ನೋಡಿ. ಟಾಟಾದು ಇಂಡಿಯನ್ ಬ್ರ್ಯಾಂಡ್, ತುಂಬಾ ಸೆಕೆಂಡ್ ಎಕ್ಸಲೆಂಟ್ ಕಂಡೀಷನ್, ತುಂಬಾ ವರ್ತ್. ಗಾಡಿ ತಗೊಂಡ್ರೆ ತುಂಬಾ ರೀಸನಬಲ್ ನಲ್ಲಿ ಸರ್ವಿಸ್ ಆಗ್ಬಿಡುತ್ತೆ. ಅಷ್ಟು ಕ್ಲಾಸ್ ಕಂಡೀಷನ್ ಇರುವ ಟಾಟಾ ಜೆಸ್ಟ್ ಕೊಡ್ತೀನಿ. ಯಾವ್ದು ಹೇಳಿ, ಟಾಟಾ ಜೆಸ್ಟ್. ಎಲ್ಲ ಫ್ಯೂಚರ್ ಇರುವ ಫೋಂಡೋ ಪೋಸ್ಟರಿಂಗ್ ಎಸಿ ಎಲ್ಲ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಇದೆ ಗಾಡಿನಲ್ಲಿ. ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 2015 ಮಾಡಲ್ದು. ಡೈರೆಕ್ಟ್ ಆಗಿ ಎಲ್ಫಾಕಾಸ್ಗೆ ಬನ್ನಿ ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 4.5 ನಮ್ಮ ಹತ್ರ 4.5 ಬೇಡ, 4 ಬೇಡ, 360 ಬೇಡ, 350ಗೆ 3.5 ಲಕ್ಷ ಕೊಡೋಣ ಸರ್. 3,50,000ಗೆ ಸರ್. ಡಸ್ಟರ್ ಯಾವ ತರ ಇದೆ ನೋಡಿ ಸರ್, ಯಾವ ಪ್ರಕಾರ ಇದೆ, ಎಷ್ಟು ಸೈಕ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡಸ್ಟರ್ ಡೀಸೆಲ್ ಗಾಡಿ, ನ್ಯೂ ಶೇಪ್ದು. ಯಾವ ಶೇಪ್ ಹೇಳಿ, ನ್ಯೂ ಶೇಪ್ದು ಡಸ್ಟರ್. 20+ ಮೈಲೇಜ್ ಬರುತ್ತೆ. ಅದನ್ನು ಬಹಳ ಜನ ಕೇಳ್ತಾ ಇದ್ರು ಸರ್, ಡಸ್ಟರ್ ನಲ್ಲಿ ನಮ್ಗೆ ಆಟೋಮೆಟಿಕ್ ಬೇಕು. ಅದಕ್ಕೆ ನಾನು ಡೀಸೆಲ್ ನಲ್ಲಿ ಆಟೋಮೆಟಿಕ್ ತಗೊಂಡ್ ಬಂದಿದ್ದೀನಿ, ಪೆಟ್ರೋಲ್ ನಲ್ಲಿ ಆಟೋಮೆಟಿಕ್ ತಗೊಂಡ್ ಬಂದಿದ್ದೀನಿ. ಅದನ್ನು ತೋರಿಸ್ತೀನಿ. 16 ಮಾಡಲ್ದು ಆಟೋಮೆಟಿಕ್ 20+ ಮೈಲೇಜ್ ಬರುತ್ತೆ ಸರ್. ಎಷ್ಟು ಬೇಡಿ ಹೇಳಿ, 20. ಇಷ್ಟು ದೊಡ್ಡ ಗಾಡಿ 110 PS 20+ ಮೈಲೇಜ್ ಬರುವ ಗಾಡಿ. ಎಲ್ಲ ಫೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಅನ್ಕೊಂಡು ಎಲ್ಲ ಫ್ಯೂಚರ್ ಇದೆ. ಟಾಪ್ ಅಂಡ್ ವೆಹಿಕಲ್. ಈ ಗಾಡಿ ಡೈರೆಕ್ಟ್ ಆಗಿ ಎಲ್ಫಾಕಾಸ್ಗೆ ವಿಸಿಟ್ ಮಾಡಿ ಸರ್. ಚಾನ್ಸ್ ನಲ್ಲಿ ಹೊಡ್ಕೊಂಡು ಹೋಗ್ಬೇಕು ಸರ್. ಆ ಪ್ರೈಸಿಂಗ್ ನಲ್ಲಿ ಕೊಡ್ತೀನಿ. 5,25,000ಗೆ ಸರ್. 6.5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್ ಮಾರ್ಕೆಟ್ ನಲ್ಲಿ. 5,25,000ಗೆ 16 ಮಾಡಲ್. ಯಾವ ಮಾಡಲ್ ಹೇಳಿ, 16 ಮಾಡಲ್ದು 5,25,000ಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಅಲ್ಲಿ ಡೀಸೆಲ್ ಡಸ್ಟರ್ ತೋರಿಸಿದೆ ನಿಮ್ಗೆ, ಹೇಳಿದೆ ಆಟೋಮೆಟಿಕ್ ಪೆಟ್ರೋಲ್ನು ತಗೊಂಡ್ ಬಂದಿದ್ದೀನಿ ಸರ್ ನಿಮ್ಗೋಸ್ಕರ ಅಂತ. ಕಲರ್ನು ಚೇಂಜ್ ಮಾಡಿ ತಗೊಂಡ್ ಬಂದಿದ್ದೀನಿ. ಪೆಟ್ರೋಲ್ ನಲ್ಲಿ ವೈಟ್ ಕಲರ್, ವೈಟ್ ಕಲರ್ ಗಾಡಿ ನೋಡಿ ಯಾವ ತರ ಇದೆ. ಟಾಪ್ ಅಂಡ್ ಎಲ್ಲ ಫೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಅನ್ಬಿಟ್ಟು ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಗಾಡಿ ನೋಡ್ಕೊಳ್ಳಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾಕಾರ್ಗೆ ವಿಸಿಟ್ ಮಾಡಿ ಸರ್. ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 7 lakhs ಕಮ್ಮಿ ಇಲ್ಲ. 6 lakhs ಬೇಡ, 5,80,000, 5,80,000ಗೆ 5,80,000ಗೆ 18 ಮಾಡಲ್. ಅದನ್ನು ಆಟೋಮೆಟಿಕ್ ಟಾಪ್ ಅಂಡ್ ಅಷ್ಟೇ ಕೊಡ್ತೀನಿ. ಟಾಟಾ ಟಿಯಾಗೋ. ಯಾವ್ದು ಹೇಳಿ, ಟಾಟಾ ಟಿಯಾಗೋ ಯಾವ ಕಂಡೀಷನ್ ಅಲ್ಲಿ ಇದೆ ನೋಡಿ ಸರ್. ಟಾಪ್ ಅಂಡ್ ಎಕ್ಸೆಡ್ ಇದು. 16 ಮಾಡಲ್ದು. ಯಾವ ಮಾಡಲ್ ಹೇಳಿ, 16 ಮಾಡಲ್. ಎಲ್ಲ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿನಲ್ಲಿ ತುಂಬಾ ಎಕ್ಸಲೆಂಟ್ ಕಂಡೀಷನ್. ಫೋಂಡೋ ಪೋಸ್ಟರಿಂಗ್ ಎಸಿ ಟಚ್ ಸ್ಕ್ರೀನ್ ಸಿಸ್ಟಮ್ ಒಂದು 20,000 ಇದೆ ಗಾಡಿನಲ್ಲಿ. ಅಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿರುವ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುವ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ತೋರಿಸಿ ಸರ್. ಸೀಟ್ ಕವರ್ಸ್ ನೋಡಿ, ಡ್ಯುಯಲ್ ಕಲರ್ ಸೀಟ್ ಕವರ್ಸ್ ಇದೆ. ಎಸಿ ಫೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಎಲ್ಲ ಇದೆ. ಗಾಡಿ ಮ್ಯಾನ್ಯುಯಲ್ ವೆಹಿಕಲ್ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 56,000 ಓಡಿದೆ ಗಾಡಿ. ತುಂಬಾ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ ಡೈರೆಕ್ಟ್ ಆಗಿ ಅಲ್ಫಾಕಾಸ್ಗೆ ವಿಸಿಟ್ ಮಾಡಿ ಸರ್. 16 ಮಾಡಲ್ದು ಮಾರ್ಕೆಟ್ ನಲ್ಲಿ 4.5 ಕಮ್ಮಿ ಇಲ್ಲ. 3.5 ಬೇಡ, 340ಗೆ ಕೊಡೋಣ. 3,40,000ಗೆ. ಫೋರ್ಟ್ ಫಿಗೋ ಎಸ್ಪೈರ್ ನೋಡ್ತಾ ಇದ್ದೀರಾ, ಅದನ್ನು ಡೀಸೆಲ್ ನೋಡ್ತಾ ಇದ್ದೀರಾ. ಅದನ್ನು 20+ ಮೈಲೇಜ್ ಬೇಕು ಸರ್. ಅದನ್ನು ಮಾಡಲ್ನು ಜಾಸ್ತಿ ಇರಬೇಕು ಸರ್, ಬಜೆಟ್ನು ಕಮ್ಮಿ ಇರಬೇಕು. ಅದನ್ನು 2018 ಮಾಡಲ್ದು. ಯಾವ್ದು ಮಾಡಲ್ ಹೇಳಿ, 18 ಮಾಡಲ್ದು. ಎಲ್ಲ ಫೋಂಡೋ ಪೋಸ್ಟರಿಂಗ್ ಎಸಿ ಹೇರ್ ಬ್ಯಾಗ್ ABS ಮ್ಯಾಗ್ವಿಲ್ ಲೆದರ್ ಸೀಟ್ ಡಿಫಾಗೋ ಸ್ಟೇರಿಂಗ್ ಮಾಡ್ಕೊಂಡು ಎಲ್ಲ ಬರುತ್ತೆ. ಟೈಟಾನಿಯಂ ವೇರಿಯಂಟ್. ಯಾವ್ದು ಹೇಳಿ, ಟೈಟಾನಿಯಂ ವೇರಿಯಂಟ್ ಸರ್. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಸರ್. ಚಾನ್ಸ್ ನಲ್ಲಿ ಹೊಡ್ಕೊಂಡು ಹೋಗ್ಬೇಕು ಸರ್. 18 ಮಾಡಲ್ 4,25,000ಗೆ ಸರ್. 5.5 ಲಕ್ಷದಿಂದ ಕಮ್ಮಿ ಇಲ್ಲ. 4.5 ಲಕ್ಷನೂ ತಗೊಳ್ತಾ ಇಲ್ಲ ನಾನು. 4,25,000ಗೆ 425
4,25,000. ಸೊ ವ್ಯಾಗ್ನರ್ ನೋಡ್ತಾ ಇದ್ದೀರಾ, ಯಾವ ಮಾಡಲ್ದು ಹೇಳಿ? ಅದನ್ನು 10 ಮಾಡಲ್ದು, ಎಲ್ಲ ಪೌಂಡ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿರುವ ಗಾಡಿ. ಈ ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿರುವ ಗಾಡಿ. ನೋಡ್ಕೊಳ್ಳಿ, ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಗಾಡಿ ನೋಡ್ಕೊಳ್ಳಿ, ತುಂಬಾ ಸೈಕ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್. ಈ ಗಾಡಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಡೈರೆಕ್ಟ್ ಆಗಿ 1,70,000ಗೆ, 1,70,000, 2,60,000, 2,80,000 ಇದೆ. ಬೇಡ, 1,70,000 ಕೊಡೋಣ ಸರ್. ಸರ್ ವರ್ಣ ಡೀಸೆಲ್ ನೋಡ್ತಾ ಇದ್ದೀರಾ, ಅದನ್ನು ಆಟೋಮೆಟಿಕ್, ಅದನ್ನು ಪೌಂಡ್ ಸ್ಟೀರಿಂಗ್ AC ಎಲ್ಲ ಇರುವ ಗಾಡಿ. SX ಟಾಪ್ ಎಂಡ್ ಬೇಕು ಸರ್ ಅಂದ್ರೆ ಬನ್ನಿ, ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? 220ಗೆ ಕೊಡ್ತೀನಿ ಸರ್. 2,20,000ಗೆ ಸರ್. ಇನೋವಾ ನೋಡ್ತಾ ಇದ್ದೀರಾ, ದೊಡ್ಡ ಗಾಡಿ. ಅದನ್ನು ಯಾವ ಮಾಡಲ್ ಹೇಳಿ? 2016 ಮಾಡಲ್ ಸರ್. ಕರ್ನಾಟಕ ಗಾಡಿ ನಂಬರ್ ತೋರಿಸಿದ ಕರ್ನಾಟಕದ್ದು. ಪ್ರೈಸ್ ಹೇಳ್ತೀನಿ, ಶಾಕ್ ಆಗಬೇಕು, ಆ ಪ್ರೈಸಿಂಗ್ ಕೊಡ್ತೀನಿ. ಕರ್ನಾಟಕ ಗಾಡಿ, ಅದನ್ನು 2016 ಮಾಡಲ್ದು. ಏನು ಸರ್ ಮಾರ್ಕೆಟ್ನಲ್ಲಿ 15 ಲಕ್ಷ 14 ಲಕ್ಷದಿಂದ ಕಮ್ಮಿ ಇಲ್ಲ. 10 ಲಕ್ಷನೂ ಬೇಡ, ಡೈರೆಕ್ಟ್ 9 ಲಕ್ಷಗೆ, 9 ಲಕ್ಷಗೆ ಇನೋವಾ ಕೊಡ್ತೀನಿ ಸರ್. ಎಷ್ಟು ಹೇಳಿ? 9 lakhsಗೆ ಚಾನ್ಸೇ ಇಲ್ಲ ಸರ್. ಮಾರ್ಕೆಟ್ನಲ್ಲಿ ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. 16 ಮಾಡಲ್ ಕರ್ನಾಟಕ ವೆಹಿಕಲ್, 9 lakhsಗೆ. ಓಕೆ, ವೇರಿಯಂಟ್ ಅದೇದು? G ವೇರಿಯಂಟ್ ಸರ್. ಕ್ಯಾಪ್ಚರ್ ಸರ್, ಕ್ಯಾಪ್ಚರ್ ಹೆಂಗಿದೆ ನೋಡಿ ಸರ್. ಇದು ರೆನಾಲ್ಡ್ ಕ್ಯಾಪ್ಚರ್ 30,000 ಓಡಿದೆ ಸರ್. 30,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್, 2019 ಮಾಡಲ್ದು ಹ್ಮ್. ಸರ್. ಡೆಸ್ಟರ್ದು ನೆಕ್ಸ್ಟ್ ವರ್ಷನ್ ಇದು. ಯಾವ್ದು ವರ್ಷನ್ ಹೇಳಿ? ಡೆಸ್ಟರ್ದು ನ್ಯೂ ಶೇಪ್ ನೆಕ್ಸ್ಟ್ ವರ್ಷನ್ ಇದು. ಕ್ಯಾಪ್ಚರ್ 19 ಮಾಡಲ್ದು, ಎಲ್ಲ ಪೌಂಡ್ ಸ್ಟೀರಿಂಗ್ AC, ಹೇರ್ ಬ್ಯಾಗ್ ABS ಎಲ್ಲ ಬರುತ್ತೆ. ಈ ಗಾಡಿ 30,000 ಓಡಿರೋ ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬರೋದು. ಬರೀ 6 ಲಕ್ಷ ಕೊಡ್ತೀವಿ ಸರ್. 6 ಲಕ್ಷಕ್ಕೆ ಲೋನು ಸರ್ ಲೋನ್ 0 ಡೌನ್ ಪೇಮೆಂಟ್ ನಲ್ಲಿ ಮಾಡೋಣ. ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಏರ್ ಬ್ಯಾಗು, ABS, ಅಲವೆಲ್ಸ್ ಬರಲ್ಲ. ಮಿಕ್ಕಿದ ಫೀಚರ್ಸ್ ಅಂತ ಇರುತ್ತೆ ನಿಮಗೆ. ಡಿಫಾಗ್ ಗ್ಲಾಸ್, ರೇರ್ ಫೋರ್ ಪ್ರತಿಯೊಂದಿದೆ. ಸೊ ಇದು ಕೂಡ ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್. ಫೋರ್ಡ್ ಎಕೋ ಸ್ಪೋರ್ಟ್ಸ್ ಸರ್. ಫೋರ್ಡ್ ಈಕೋ ಸ್ಪೋರ್ಟ್ಸ್ ಯಾವ್ದು ಹೇಳಿ? ಈಕೋ ಸ್ಪೋರ್ಟ್ಸ್ 2013 ಮಾಡಲ್ದು, ಟೈಟಾನಿಯಂ ಟಾಪ್ ಎಂಡ್, ಎಲ್ಲ ಪೌಂಡ್ ಸ್ಟೀರಿಂಗ್ AC, ಹೇರ್ ಬ್ಯಾಗ್ ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗ್ ಎಲ್ಲ ಬರುತ್ತೆ. 30 ಆಟೋಮೆಟಿಕ್ ವೆಹಿಕಲ್. ನಿಮ್ಗೆ ಮ್ಯಾನ್ಯುವಲ್ ಇದೆ ನಮ್ಮ ಹತ್ರ. ಇದು ಆಟೋಮೆಟಿಕ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್. ಫೋರ್ಡ್ ಅಂದ್ರೆ ತುಂಬಾ ಜಬರ್ದಸ್ತ್ ಸೈಕ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಎಲ್ಲ ಫೋರ್ಡ್ ಬಂದು ಅಮೆರಿಕಾದು ನಂಬರ್ 1 ಕಂಪ್ನಿ, USA ನಂಬರ್ 1 ಕಂಪ್ನಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ಬಿಡ್ತೀನಿ ಹೇಳಿ? ಮಾರ್ಕೆಟ್ ಎಲ್ಲರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. SUV ದೊಡ್ಡ ಗಾಡಿ ಇದು. 4.5 ಲಕ್ಷ, 5.5 ಲಕ್ಷದಿಂದ ಕಮ್ಮಿ ಇರಲ್ಲ. ಟೈಟಾನಿಯಂ 4.5 ಲಕ್ಷ ಕೊಡೋಣ ಸರ್. ಆಟೋಮೆಟಿಕ್ ಅದನ್ನು. ಇದು ಕೂಡ 0 ಡೌನ್ ಪೇಮೆಂಟ್ ಸಿಗ್ಬೋದಾ? 100% ಸಿಗುತ್ತೆ ಸರ್. ಓಕೆ, ಸೊ ಸೀಟ್ ಕಂಡೀಷನ್, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗು, ಸೊ ಆಟೋಮೆಟಿಕ್ ವೆಹಿಕಲ್ ಬರ್ತಿರೋದು. ನಿಮಗೆ ರೇರ್ ಕೂಡ ನೋಡ್ಬೋದು, ಯಾವ ರೀತಿ ಇದೆ, ಡೆಂಟು ಸ್ಕ್ರಾಚ್ ಅದೇ ರೀತಿ ಇಲ್ಲ. ಸೊ ಗಾಡಿ ಕಂಪ್ಲೀಟ್ ಮಾಹಿತಿ ಕೂಡ ನೋಡ್ಬೋದು. ನಿಮಗೆ ಒಳ್ಳೆ ಪ್ರೈಸಿಂಗ್ ಕೂಡ ಸಿಗ್ತಿದೆ. ಲೋನ್ ನೋಡೋರಿಗೆ 0 ಡೌನ್ ಪೇಮೆಂಟ್, ಪ್ರೊಫೈಲ್ ಚೆನ್ನಾಗಿದ್ರೆ ಮಾತ್ರ ಕೊಡೋಕ್ಕಾಗೋದು. ಹಾಗೆ ಇನ್ನೊಂದು ಸರ್, ಫೋರ್ಡ್ ಈಕೋ ಸ್ಪೋರ್ಟ್ಸ್ ಮ್ಯಾನ್ಯುವಲ್ ಹೇಳಿದೆ ಅಲ್ಲ, ಮ್ಯಾನ್ಯುವಲ್ ಇದೆ ನಮ್ಮ ಹತ್ರ. ಎಲ್ಲ ಪೌಂಡ್ ಸ್ಟೀರಿಂಗ್ AC, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಎಲ್ಲ ಇದೆ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕ್ಲಾಸ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಇದು 4,25,000 ಕೊಡೋಣ ಸರ್. 13 ಮಾಡಲ್, 4,25,000ಗೆ. 4,25,000 ಇದು ವೆಹಿಕಲ್ ಕೂಡ ಕೊಡ್ತಾ ಇದ್ದೀರಾ. ಒಂದು ಇಟ್ಟಿಗೆ ತಗೊಳ್ಳೋ ಜಾಗನಲ್ಲಿ ಇದು ತಗೊಳ್ಬಹುದು. 16 ಮಾಡಲ್ ಡೀಸೆಲ್ ಗಾಡಿ, 20+ ಮೈಲೇಜ್ ಬರುವ ಗಾಡಿ ಸರ್. 7 ಸೀಟರ್ ವೆಹಿಕಲ್ ನಲ್ಲಿ 20+ ಮೈಲೇಜ್ ಬರುವ ಗಾಡಿ. ಎಲ್ಲ ಪೌಂಡ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಒಂದು ಇದು ಇಟ್ಟಿಗೆ ತಗೊಳ್ಳಕ್ಕೆ ಹೋದ್ರೆ 16 ಮಾಡಲ್ 750 ಇದೆ. ನಮ್ಗೆ 650 ಬೇಡ, 550 ಬೇಡ, 450ಗೆ ಲಾಡ್ಜಿ ಕೊಡ್ತೀನಿ ಸರ್. ಮಾರ್ಕೆಟ್ ನಲ್ಲಿ ಇದೇ ಗಾಡಿ ತಗೊಳ್ಳಕ್ಕೆ ಹೋದ್ರೆ 6 ಲಕ್ಷದಿಂದ ಕಮ್ಮಿ ಕೊಡಲ್ಲ, 4.5 ಲಕ್ಷ ಕೊಡೋಣ ಸರ್. ಲೋನ್ ನೋಡೋರಿಗೆ 4 ಲಕ್ಷ ಆರಾಮಾಗಿ ಲೋನ್ ಕಣ್ಣು ಮುಚ್ಕೊಂಡು ಸರ್. ಫಿಯಟ್ ಪುಂಡೋ ನೋಡ್ತಾ ಇದ್ದೀರಾ, ಅದು ನೀವು ಯಾವ ಮಾಡಲ್ ಹೇಳಿ? 2010 ಮಾಡಲ್ದು, ಎಲ್ಲ ಪೌಂಡ್ ಸ್ಟೀರಿಂಗ್ AC ಎಲ್ಲ ಬರುತ್ತೆ ಗಾಡಿ ಸರ್. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. 10 ಮಾಡಲ್ದು, ಪೆಟ್ರೋಲ್ ವೇರಿಯಂಟ್. ಇದೂನು 60 ಚೇಂಜ್ ಓಡಿರೋದು. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ. 2.5 ಲಕ್ಷ ಇದೆ ಮಾರ್ಕೆಟ್ ನಲ್ಲಿ, 170ಗೆ ಕೊಡೋಣ ಹೋಗಿ ಸರ್. ಸರ್, ಒಂದು ಪ್ರೀಮಿಯಂ ಲಕ್ಸುರಿಯಸ್ ಗಾಡಿ ನೋಡ್ತಾ ಇದ್ದೀರಾ, ಅದನ್ನು 8 ಹೇರ್ ಬ್ಯಾಗ್ ಸಮೇತ ಬೇಕು ಸರ್. ಸನ್ರೂಫ್ ಬೇಕು ಸರ್. ಒಂದು BMW RD ಫೀಲ್ ಬೇಕು ಸರ್. ಆ ಪ್ರಕಾರ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಫಾ ಕಾರ್ಗೆ ವಿಸಿಟ್ ಮಾಡಿ ಸರ್. ಮಾರ್ಕೆಟ್ ನಲ್ಲಿ 5 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. 4 ಲಕ್ಷನೂ ಬೇಡ, 3 ಲಕ್ಷ ಕೊಡೋಣ ಸರ್. ಡೈರೆಕ್ಟ್ 3 ಲ್ಯಾಕ್ಸ್ಗೆ ಕೊಡೋಣ ಸರ್. ಸರ್, ಒಂದು ಗ್ರ್ಯಾಂಡ್ ಐಟನ್ ನೋಡ್ತಾ ಇದ್ದೀರಾ ಗಾಡಿ, ಅದನ್ನು ಯಾವ ಮಾಡಲ್ ಹೇಳಿ? 2015 ಮಾಡಲ್ದು ಗಾಡಿ ಸರ್. ತುಂಬಾ ಸೈಕ್ ಕಂಡೀಷನ್ ಅಲ್ಲಿ ಇದೆ. 40,000 ಓಡಿರುವ ಗಾಡಿ ಸರ್. ಗಾಡಿ ಓಡಿಸ್ಬಿಟ್ರೆ ನೀವು ಖುಷಿಯಾಗ್ಬಿಡ್ತೀರಾ, ಅಷ್ಟು ಚೆನ್ನಾಗಿದೆ ಸರ್. ಎಲ್ಲ ಪೌಂಡ್ ಸ್ಟೀರಿಂಗ್ AC ಎಲ್ಲ ಇದೆ ಗಾಡಿನಲ್ಲಿ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇರುವ ಗಾಡಿ, ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಈ ಗಾಡಿ ಗ್ರ್ಯಾಂಡ್ ಐಟನ್ ಬರೀ 3,80,000 ಕೊಡ್ತೀವಿ ಸರ್.
3,80,000ಗೆ ಮಾರ್ಕೆಟ್ನಲ್ಲಿ 4 ಲಕ್ಷದಿಂದ ಎಲ್ಲ 380ಗೆ ಕೊಡೋಣ ಸರ್. ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದ್ದೀರಾ, ಅದನ್ನು 16 ಮಾಡಲ್ದು ಬೇಕು ಸರ್, ಅದನ್ನು ಆಟೋಮೆಟಿಕ್ ಬೇಕು. ಗಾಡಿ ಓಡಿಸಿದೀವಿ ಸರ್, ಬ್ರ್ಯಾಂಡ್ ನ್ಯೂ ಟೈಪ್ಸ್ ಇದೆ, ಮ್ಯಾಕ್ಸ್ ನೋಡ್ಕೊಳ್ಳಿ ಸರ್, ಡೈಮಂಡ್ ಕಟಿಂಗ್, ಎಲಿಗೆನ್ಸ್ ಪ್ಲಸ್. ಒಳಗಡೆ ಇಂಟೀರಿಯರ್ ತೋರಿಸಿ ಸರ್, ಗಾಡಿ ಇದು ಫೀಲೇ ಬೇರೆ ಸರ್. ಇದು ತೋರಿಸಿ ಸರ್ ಇಂಟೀರಿಯರ್. ಗಾಡಿ ಅಂದ್ರೆ ಈ ಗಾಡಿ ಅಂತ ಹೇಳ್ಬೋದು. ಎಲ್ಲ ಪೊಂಡೋ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಈ ಗಾಡಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಂಡು ಬಂದ್ಬಿಡಿ ಸರ್. 6 ಲಕ್ಷದಿಂದ ಕಮ್ಮಿ ಇಲ್ಲ, 5 ಲಕ್ಷನೂ ಬೇಡ, 4,75,000ಗೆ 4,75,000ಗೆ ಕೊಡ್ತೀನಿ ಸರ್. ಹುಂಡೈ ಎಕ್ಸೆಂಟ್ ನೋಡ್ತಾ ಇದ್ದೀರಾ, ಅದನ್ನು ಯಾವ್ದು ಹೇಳಿ, ಡೀಸೆಲ್ ತಗೊಂಡು ಬಹಳ ಜನ ಕೇಳ್ತಾ ಇದ್ರು ಸರ್, ಡೀಸೆಲ್ ಬೇಕು ಸರ್, ಒಂದು 25+ ಮೈಲೇಜ್ ಬರುವ ಗಾಡಿ ಬೇಕು ಸರ್ ನಮಗೆ ಅಂತ. ಆ ಕಾರಣಕ್ಕೆ ಡೀಸೆಲ್ಲೇ ತಗೊಂಡು ಬಂದಿದ್ದೀನಿ. ಎಲ್ಲ ಪೊಂಡೋ ಸ್ಟೀರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಗಾಡಿ ಇಷ್ಟು ಕ್ಲಾಸ್ ಕಂಡೀಷನ್ ಅಲ್ಲಿರುವ ಎಕ್ಸೆಂಟ್. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ 4.5 ಕಮ್ಮಿ ಇಲ್ಲ. ನಮ್ಮ ಹತ್ರ ಡೈರೆಕ್ಟ್ ಆಗಿ ಬನ್ನಿ, 380ಗೆ ಕೊಡೋಣ ಸರ್, 380ಗೆ ಸರ್. ಸಿಯಾಜ್ ನೋಡ್ತಾ ಇದ್ದೀರಾ, 16 ಮಾಡಲ್ದು, ಅದನ್ನು ಆಟೋಮೆಟಿಕ್ ತಗೊಂಡ್ ಬಂದಿದ್ದೀನಿ. ಎಲ್ಲ ಹೇರ್ ಬ್ಯಾಗ್, ABS ಎಲ್ಲ ಇದೆ, ಫ್ಯೂಚರ್ ಎಲ್ಲ ಪೊಂಡೋ ಸ್ಟೀರಿಂಗ್, AC ಎಲ್ಲ ಇರುವ ಗಾಡಿ. ತುಂಬಾ ಲಕ್ಸುರಿಯಸ್ ಪ್ರೀಮಿಯಂ ಗಾಡಿ ಸರ್. ನೋಡ್ಕೊಳ್ಳಿ ಗಾಡಿ ಯಾವ ತರ ಇದೆ ಅಂತ, ಎಷ್ಟು ಲಕ್ಸುರಿಯಸ್, ಎಷ್ಟು ಪ್ರೀಮಿಯಂ ಗಾಡಿ. ಎಲ್ಲ ಪೊಂಡೋ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇದೆ, ಎಲ್ಲ ಫ್ಯೂಚರ್ ಇರುವ ಗಾಡಿ. 62,000 ಓಡಿದೆ, ಆಟೋಮೆಟಿಕ್. ಅದನ್ನು ಮಾರ್ಕೆಟ್ ನಲ್ಲಿ 6 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಡೈರೆಕ್ಟ್ ಆಗಿ ನಮ್ಮ ಹತ್ರ ಅಲ್ಫಾ ಕಾರ್ಗೆ ಬನ್ನಿ, 4.75ಗೆ ಕೊಡ್ತೀನಿ ಸರ್. 4,75,000ಗೆ ಎಲ್ಲಾದ್ರೂ ವಿಚಾರಿಸ್ಕೊಳ್ಳಿ, ಹೇಗಾದ್ರೂ ವಿಚಾರಿಸ್ಕೊಳ್ಳಿ, ಬಂದ್ಬಿಡಿ ಇಲ್ಲಿ. 100% ಈ ಪ್ರೈಸಿಂಗ್ ಅಂದ್ರೆ ಫಿಕ್ಸ್ ಇರುತ್ತೆ. ಪ್ರೈಸಿಂಗ್ ನಲ್ಲಿ ಬಾರ್ಗನಿಂಗ್ ಇರಲ್ಲ. ಯಾಕಂದ್ರೆ ಆ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದೀನಿ. 4,75,000 ಅಂದ್ರೆ ಚಾನ್ಸ್ ಹೊಡ್ಕೊಂಡು ಹೋಗ್ಬೇಕು ಸರ್. ಕ್ರೇಟಾ ನೋಡ್ತಾ ಇದ್ದೀರಾ, ಅದು 2018 ಮಾಡಲ್ದು ಸರ್. ಯಾವ ಮಾಡಲ್ ಹೇಳಿ, 18 ಮಾಡಲ್. ನಮ್ಮ ಹತ್ರ ಒಂದು ಆಚೆನೂ ನಿಲ್ಸಿದ್ದೀನಿ ಕ್ರೇಟಾ, ಎಳ್ಳೆಳ್ಳು ಕ್ರೇಟಾ ಇದೆ, ಒಂದು ಬ್ಲ್ಯಾಕ್ ಇದೆ, ಒಂದು ಮರೂನ್ ಇದೆ. ಎಳ್ಳೆಳ್ಳು ಕ್ರೇಟಾ ಇದೆ ನಮ್ಮ ಹತ್ರ, ಎಲ್ಲ ಫ್ಯೂಚರ್ ಸಮೇತ ಇದೆ. ಎಲ್ಲ ಪೊಂಡೋ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಇದೆ. ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇದೆ. ಸ್ಟೇರಿಂಗ್ ನೋಡ್ಕೊಂಡು ಒಳಗಡೆದು ಇಂಟೀರಿಯರ್ ತೋರಿಸಿ ಸರ್. ಗಾಡಿ ನೋಡಿದ ತಕ್ಷಣ ಇಷ್ಟಪಡ್ಕೊಳ್ಬೇಕು ಸರ್, ಆ ಪ್ರಕಾರ ಇದೆ ಸರ್ ಗಾಡಿ. ಸೊ ಪ್ರೈಸಿಂಗ್ ಕೇಳಿಲ್ಲ ಅಲ್ಲ ಸರ್, ಶಾಕ್ ಆಗ್ಬೇಕು ಸರ್. ಇಷ್ಟು ದೊಡ್ಡ ಗಾಡಿ 18 ಮಾಡಲ್ದು ಕ್ರೇಟಾ ಏನ್ ಪ್ರೈಸಿಂಗ್ ಕೊಡ್ಬಿಡ್ತೀನಿ ಹೇಳಿ. 9 ಲಕ್ಷ ತಿಳ್ಕೊಂಡಿದ್ದೀರಾ, ಬೇಡ. 8 ಲಕ್ಷ ತಿಳ್ಕೊಂಡಿದ್ದೀರಾ, ಬೇಡ. 7.5 ಲಕ್ಷ ಆಗಿ 7,50,000ಗೆ ನಾನು ಯಾಕೆ 2 ಟೈಮ್ ಹೇಳ್ತೀನಿ. 7.5 ಲಕ್ಷ 7,50,000 ಅಂದ್ರೆ ನಮ್ಮ ಇಂಡಿಯಾ ಒಳಗಡೆ, ನಮ್ಮ ಭಾರತ್ ಒಳಗಡೆ, ನಮ್ಮ ಹಿಂದೂಸ್ತಾನ್ ಒಳಗಡೆ ಬಹಳ ಜನ ಇರ್ತಾರೆ. ಕನ್ನಡ ಅವ್ರು ಇರ್ತಾರೆ, ಹಿಂದಿ ಅವ್ರು ಇರ್ತಾರೆ, ಮಲಯಾಳಂ, ತೆಲುಗು, ಎಲ್ಲಾರ್ಗೆ ಆ ಭಾಷೆನಲ್ಲಿ ಹೇಳಕ್ಕೆ ಆಗಲ್ಲ. ಇಂಗ್ಲಿಷ್ ನಲ್ಲಿ ಹೇಳ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಬಹಳ ಜನ ಕಮೆಂಟ್ಸ್ ನಲ್ಲಿ ಕೇಳಿದ್ರು ನನ್ಗೆ. ಆ ಕಾರಣಕ್ಕೆ ಅವ್ರಿಗೆ ತೊಂದರೆ ಆಗ್ಬಾರ್ದು, ನಮ್ಗೆ ತೊಂದರೆ ಆದ್ರೂ ಇದು ನಮ್ಮ ವೀಕ್ಷಕರಿಗೆ ತೊಂದರೆ ಆಗ್ಬಾರ್ದು. ಸೊ ಒನ್ ಆಫ್ ಫ್ಲೂಟಿಗೆ ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಬ್ಯೂಟಿ ನ್ಯೂಸ್ ಶೇಪ್ದು, ಅದನ್ನು ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ಮುಂದೆದು ಶೇಪ್ ತೋರಿಸಿ. ಸಿಂಗಲ್ ಓನರ್ ವೆಹಿಕಲ್, ಯಾವುದು ಹೇಳಿ, ಸಿಂಗಲ್ ಓನರ್ ವೆಹಿಕಲ್. 56,000 ಓಡಿರುವ ಗಾಡಿ. ಇಷ್ಟು ಅದೂ 15 ಮಾಡಲ್, ಸಿಂಗಲ್ ಓನರ್, ಒನ್ ಆಫ್ ಫ್ಲೂಡಿಕ್, ಎಲ್ಲ ಪೊಂಡೋ ಸ್ಟೀರಿಂಗ್, AC ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 6.5 ಲಕ್ಷದಿಂದ ಕಮ್ಮಿ ಇಲ್ಲ. ಡೈರೆಕ್ಟ್ 5,50,000ಗೆ 5.5 ಲಕ್ಷ ಕೊಡೋಣ ಸರ್. ರೆನಾಲ್ಟ್ ಟ್ರಬರ್ ನೋಡ್ತಾ ಇದ್ದೀರಾ, ಅದನ್ನು 2020 ಮಾಡಲ್ದು, ಎಲ್ಲ ಪೊಂಡೋ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇರುವ ಗಾಡಿ. 60,000 ಓಡಿರುವ ಗಾಡಿ, 2020 ಮಾಡಲ್ದು ಸರ್. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 7 ಸೀಟರ್ ವೆಹಿಕಲ್ ರೆನಾಲ್ಟ್ ಟ್ರೈಬರ್. ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೇನು 6 ಲಕ್ಷ, ನಮ್ಗೆ 5 ಲಕ್ಷನೂ ಬೇಡ, 4,80,000ಗೆ 4,80,000 ಕೊಡ್ತೀನಿ ಸರ್. ಓಕೆ, ಲೋನ್ ನೋಡೋರಿಗೆ ಆರಾಮಾಗಿ ಲೋನ್ ಆಗೋಗುತ್ತೆ. 0 ಡೌನ್ ಪೇಮೆಂಟ್ ಸಿಗ್ಬೋದಾ? 100%. ಓಕೆ ಸರ್ 14 ಮಾಡಲ್ದು i20 ನೋಡ್ತಾ ಇದ್ದೀರಾ, ಪೊಂಡೋ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಗಾಡಿ ತುಂಬಾ ಮ್ಯಾಗ್ವಿಲ್ ಸಮೇತ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿ ಒಳಗಡೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ಡೈರೆಕ್ಟ್ ಆಗಿ ಬನ್ನಿ ಅಲ್ಫಾ ಕಾರ್ಗೆ. ಮಾರ್ಕೆಟ್ ನಲ್ಲಿ ಎಲ್ಲಾದ್ರೂ ಹೋಗಿ ವಿಚಾರಿಸ್ಕೊಳ್ಳಿ ಸರ್. 5 ಲ್ಯಾಕ್ ಅಟ್ಲೀಸ್ಟ್ ಇದೆ. 4 ಲ್ಯಾಕ್ಗೆ ಡೈರೆಕ್ಟ್ ಕೊಡ್ತೀವಿ ಸರ್, 4 ಲಕ್ಷಗೆ. 2014 ಮಾಡಲ್ದು ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ದು ಐಲೈನ್, ಪೊಂಡೋ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS ಎಲ್ಲ ಇದೆ. ಈ ಗಾಡಿ ಮಾರ್ಕೆಟ್ ನಲ್ಲಿ ಎಲ್ಲೋದ್ರೂ ನೀವು 5 ಲಕ್ಷದಿಂದ ಕಮ್ಮಿ ಇಲ್ಲ, ಸಾರಿ 6 ಲಕ್ಷದಿಂದ ಕಮ್ಮಿ ಇಲ್ಲ, 5 ಲಕ್ಷ ಕೊಡ್ತೀನಿ ಸರ್. 5 ಲ್ಯಾಕ್ಸ್ಗೆ ಡೈರೆಕ್ಟ್ ಆಗಿ. ಓನ್ಲಿ 5 ಲ್ಯಾಕ್ಸ್ಗೆ ನಿಮಗೆ ಪೋಲೋ, ಅದು ಕೂಡ ಡೀಸೆಲ್ ವೆಹಿಕಲ್ ಸಿಗ್ತಿರೋದು. ಮೈಲೇಜ್ ಕೇಳ್ತೀನಿ ಅಂದ್ರೆ ಅಬೌಟ್ 22 ಮೇಲೆ ನಿಮ್ಗೆ ಬಂದೇ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ಅಲ್ಲ ಇದು, ಐಲೈನ್. ಹೌದು, ಐಲೈನ್ ಟಾಪ್ ಎಂಡ್ ಸರ್. ಸರ್ ಹೋಂಡಾ ಸಿಟಿ ನೋಡ್ತಾ ಇದ್ದೀರಾ, IV ಟೆಕ್ ಟೈಪ್ 5 ನ್ಯೂ ಶೇಪ್, ಪೊಂಡೋ ಸ್ಟೀರಿಂಗ್, AC, ಹೇರ್ ಬ್ಯಾಗ್, ABS, ಮ್ಯಾಗ್ವಿಲ್, ಲೆದರ್ ಸೀಟ್, ಡಿಫಾಗರ್ ಎಲ್ಲ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬನ್ನಿ. ಡೈರೆಕ್ಟ್ ಆಗಿ ಎಷ್ಟಿಗೆ ಕೊಡ್ತೀನಿ ಹೇಳಿ. ಡೈರೆಕ್ಟ್ ಆಗಿ ಒಂದೇ ಶೂಟ್ 2,80,000ಗೆ 3.5 ಕಮ್ಮಿ ಇಲ್ಲ ಸರ್. 14 ಮಾಡೋದು ಪೋಲೋ, ಇದು ಶೆವರ್ಲೆಟ್ ಬೀಟ್ ನೋಡ್ತಾ ಇದ್ದೀರಾ,
ಎಲ್ಲ ಪೌಂಡು ಪೋಸ್ಟರಿಂಗ್ ಎ ಸಿ ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ 14 ಮಾಡಲ್ದು 2,20,000 220ಗೆ ಕೊಡ್ತೀವಿ ಸರ್. 220ಗೆ 3 ಲಕ್ಷದಿಂದ ಕಮ್ಮಿ ಇಲ್ಲ ಸರ್. ಆಟೋ K10 2010 ಮಾಡಲ್ದು 10 ಮಾಡಲ್ದು ಪೌಂಡು ಪೋಸ್ಟರಿಂಗ್ ಎ ಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮ್ಮ ಇಷ್ಕರಿಗೆ ಡೈರೆಕ್ಟ್ ಆಗಿ 1,70,000 ಕೊಡ್ತೀವಿ ಸರ್. 250ಇಂದ ಕಮ್ಮಿ ಇಲ್ಲ, 170ಗೆ ಕೊಡ್ತೀವಿ ಸರ್. ಸರ್ ಹೋಂಡಾ ಬ್ರಿಯೋ 2015 ಮಾಡಲ್ದು ಎಲ್ಲ ಪೌಂಡು ಪೋಸ್ಟರಿಂಗ್ ಎ ಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಅಂಡ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ಕ್ಲಾಸ್ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಇರುವ ಗಾಡಿ. ಈ ಗಾಡಿ 15 ಮಾಡಲ್ದು ಎಜ್ಗೆ ಕೊಟ್ಬಿಡ್ತೀನಿ ಹೇಳಿ, ಡೈರೆಕ್ಟ್ ಆಗಿ 3.5 ಲಕ್ಷ ಕೊಡೋಣ ಹೋಗಿ ಸರ್. ಬಂದ್ಬಿಟ್ಟಿದ್ದ ಬೈಯಿಂದ ಕೊಡ್ಬಿಡೋಣ ಹೋಗಿ ಸರ್. 10 ಮಾಡಲ್ದು i20 ಎಜ್ಗೆ ಕೊಡೋಣ ಹೇಳಿ, ಎಲ್ಲ ಪೌಂಡು ಪೋಸ್ಟರಿಂಗ್ ಎ ಸಿ ಎಲ್ಲ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈಲ್ಸ್ ಸಮೇತ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ 300 ಕಮ್ಮಿ ಇಲ್ಲ, 280ಗೆ ಕೊಡೋಣ ಸರ್. ಸರ್ ಶವಲೆಟ್ ಬೀಟ್ ಎಲ್ಲ ಪೌಂಡು ಪೋಸ್ಟರಿಂಗ್ ಎ ಸಿ ಎಲ್ಲ ಬರುತ್ತೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಬಂದು 2.5 ಕಮ್ಮಿ ಇಲ್ಲ, 170ಗೆ ಸರ್. ಶಿಫ್ಟ್ ನೋಡ್ತಾ ಇದ್ದೀರಾ, ಅದನ್ನು ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ. 20+ ಮೈಲೇಜ್ ಬರುವ ಬೇಸಿಕ್ ಗಾಡಿ ತಿಳ್ಕೊಂಡಿದ್ದೀರಾ. ಎಲ್ಲ ಪೌಂಡು ಪೋಸ್ಟರಿಂಗ್ ಎ ಸಿ ಎಲ್ಲ ಇರುವ ಸರ್. ಏನ್ ಸರ್ ಮಾಮೂಲಿ ವೀಲ್ಸ್ ಇರ್ಬೋದು ಅಂತ ಮ್ಯಾಗ್ ವೀಲ್ಸ್ ಸಮೇತ ಕೊಡ್ತೀನಿ ಸರ್. ಬ್ಲ್ಯಾಕ್ ಕಲರ್ದು ಡೀಸೆಲ್ ಶಿಫ್ಟ್ VDA ಅದನ್ನು ಪೌಂಡು ಪೋಸ್ಟರಿಂಗ್ ಎ ಸಿ ಎಲ್ಲ ಇರುವ ಗಾಡಿ. ಈ ಗಾಡಿ ನಿಮಿಷ್ಕರಿಗೆ ಡೈರೆಕ್ಟ್ ಆಗಿ ಅಲ್ಪಕಾರ್ಗೆ ವಿಸಿಟ್ ಮಾಡಿ ಡೈರೆಕ್ಟ್ ಆಗಿ 1,30,000 1,30,000 ಕೊಡ್ಬಿಡ್ತೀನಿ.